ಇನ್ನು ಕಾಲೇಜು ವಿವಿಗಳಲ್ಲಿ ವಿದ್ಯಾರ್ಥಿ ಸಂಘಗಳ ಚುನಾವಣೆಯನ್ನು ನಡೆಸೋದ್ರ ಬಗ್ಗೆನೂ ಕೂಡ ಇವತ್ತು ಬಜೆಟ್ನಲ್ಲಿ ವಿಚಾರಗಳನ್ನು ಹೇಳಲಾಗಿದೆ. ಅಂದರೆ ಎಲ್ಲ ಕಾಲೇಜ್ಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಪ್ರಮುಖವಾಗಿ ಎಲೆಕ್ಷನ್ಸನ್ನು ಮಾಡುವಂಥದ್ದು. ಅಂದರೆ ವಿದ್ಯಾರ್ಥಿ ದೆಸೆಯಿಂದಲೇ ಎಲೆಕ್ಷನ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದು, ಪಾಲಿಟಿಕ್ಸ್ ಏನಿರುತ್ತೆ, ಹೇಗಿರುತ್ತೆ ಅನ್ನೋಂಥದ್ದೆಲ್ಲದ್ರ ಬಗ್ಗೆನೂ ಕೂಡ ಅವ್ರಿಗೆ ಈಗಾಗಲೇ ಈ ಹಿಂದಿನಿಂದಲೂ ಕೂಡ, ಈಗ ನಾವು ಸ್ಕೂಲ್ಗಳಲ್ಲಿ ಓದಬೇಕಾದಾಗ ನಮಗೆ ಸ್ಕೂಲ್ಗಳಲ್ಲೇ ಇತ್ತು, ಸ್ಕೂಲ್ಗಳಲ್ಲೇ ಎಲೆಕ್ಷನ್ಸ್ ಮಾಡೋರು, ಅಲ್ಲೂ ಕೂಡ ಎಲ್ಲ ರೀತಿಯಾದಂಥ ಕೆಲವೊಂದಷ್ಟು ಪೋರ್ಟ್ಫೋಲಿಯೋಗಳನ್ನು ಮಾಡೋರು, ಒಬ್ಬೊಬ್ಬರು ಒಂದೊಂದು ನಿಭಾಯಿಸೋದು, ಅಲ್ಲಿ ಎಲೆಕ್ಷನ್ಸ್ ಆಗುವಂಥದ್ದು, ವೋಟಿಂಗ್ ಆಗೋದು, ಈ ಥರದ್ದು ನಮಗೆ ಆಲ್ರೆಡಿ ಆವಾಗ ಶಾಲೆಗಳಲ್ಲಿ ಮಾಡ್ತಾ ಇದ್ರು. ಅದನ್ನು ಎಲ್ಲ ಶಾಲೆಗಳಲ್ಲಿ, ಎಲ್ಲ ಕಾಲೇಜು ವಿವಿಗಳಲ್ಲಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ವಿದ್ಯಾರ್ಥಿಗಳ ಎಲೆಕ್ಷನ್ ಬಗ್ಗೆ ರಾಜ್ಯ ಸರ್ಕಾರ ಒಲವನ್ನು ವ್ಯಕ್ತಪಡಿಸಿದೆ. ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯವನ್ನು ವೃದ್ಧಿಸೋದಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ ವಿದ್ಯಾರ್ಥಿಗಳು ಈ ಬಗ್ಗೆ ರಿಯಾಕ್ಟ್ ಮಾಡಿದರೆ ಏನು ಹೇಳ್ತಾರೆ ಬನ್ನಿ ನೋಡೋಣ. ಇದು ಒಂದು ದೃಷ್ಟಿಯಿಂದ ನೋಡಿದರೆ ಸರಿನೂ ಆಗ್ಬೋದು, ತಪ್ಪು ಆಗ್ಬೋದು ಸರ್. ಅದರದ್ದೇ ಆದ ಮೆರಿಟ್ಸು ಇರುತ್ತೆ, ಅದರದ್ದೇ ಆದ ಡಿಮೆರಿಟ್ಸು ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಏನು ಸರಿ ಅಂತ ನೋಡೋದಾದರೆ ಸ್ಟೂಡೆಂಟ್ಸಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಬರುತ್ತೆ, ಮತ್ತು ನಮ್ಮ ಪ್ರಜಾಪ್ರಭುತ್ವದ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ನಾವು ಕಲಿಬೋದಾಗುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ, ಚುನಾವಣೆನ ನಡೆಸಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಒಂದು ಲೆವೆಲಲ್ಲಿ ನಮಗೊಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ನಮ್ಮ ನೆಕ್ಸ್ಟ್ ಲೆವೆಲಲ್ಲಿ, ಅಂದರೆ ಸ್ಟೇಟ್ ಲೆವೆಲಲ್ಲಾಗಲಿ ಅಥವಾ ಕಂಟ್ರಿ ಲೆವೆಲಲ್ಲಾಗಲಿ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಐಡಿಯಾ ಬರುತ್ತೆ. ಒಂದು ಈಗ ಕಾಲೇಜ್ ಲೆವೆಲಲ್ಲಿ ನಮ್ಗೆ ಏನಾದರೂ ಚುನಾವಣೆ ನಡೀತು ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೇಟ್ ಲೆವೆಲಲ್ಲಿ ಏನು ಮಾಡ್ಬೋದು ನಮಗೆ, ಅಥವಾ ನೆಕ್ಸ್ಟ್ ಫ್ಯೂಚರಲ್ಲಿ ಏನು ನಡಿಬೋದು ಅನ್ನೋದ್ರ ಬಗ್ಗೆ ನಮ್ಗೆ ಒಂದು ಐಡಿಯಾ ಬರುತ್ತೆ. ಈ ಕಾಲೇಜ್ ಲೆವೆಲಲ್ಲಿ ನಮಗೆ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟ್ ಆ ಥರ ಪೋಸ್ಟಿಂಗ್ಸ್ ಎಲ್ಲ ಕೊಡ್ತಾ ಇದ್ದಾರೆ ನಮ್ಮ ಕಾಲೇಜಲ್ಲಿ. ಅದೇ ಥರನೇ ಇನ್ನು ಬೇರೆ ಎಲ್ಲ ಕಾಲೇಜಸ್ಸಲ್ಲೂ ಈ ಥರ ನಡೀತು ಅಂತ ಹೇಳಿದ್ರೆ ನಮ್ಗೆ ಅದೊಂದು ಹೆಲ್ಪ್ ಆಗುತ್ತೆ, ಮತ್ತು ಒಂದು ಐಡಿಯಾ ಸಿಗುತ್ತೆ ನಮ್ಗೆ ಈ ಥರ ನಡೆಯೋದ್ರಿಂದ. ಕಾಲೇಜಸಲ್ಲಿ ಇದು ಮಾಡಿದ್ರು ಅದು ವೆಲ್ ಆ್ಯಂಡ್ ಗುಡ್. ಯೂನಿಯನ್ ಇದು ಫಾರ್ಮ್ ಮಾಡೋದು ವೆಲ್ ಆ್ಯಂಡ್ ಗುಡ್. ಬಿಕಾಸ್ ಬರೀ ಓದಕ್ಕಂತ ಯಾರೂ ಬರಲ್ಲ ಕಾಲೇಜ್ಗೆ, ಲೈಕ್ ಓದಕ್ಕಂತ ಅದು ಇದ್ದಿರುತ್ತೆ, ಸಮ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಇರಬೇಕು. ಸೊ ಅದಕ್ಕೋಸ್ಕರ ಯೂನಿಯನ್ ಮಾಡಿದಾಗ ಇದೆಲ್ಲ ಆ್ಯಕ್ಟಿವಿಟೀಸ್ ತುಂಬ್ಕೊಂಡಿರುತ್ತೆ. ಮೇನ್ ಹೆಡ್ ಹ್ಯಾಂಡಲ್ ಮಾಡೋಕ್ಕೊಬ್ರು ಬೇಕೇ ಬೇಕು. ಏನಾದರೂ ಒಂದು ಇವೆಂಟ್ ಮಾಡಬೇಕಂದ್ರೆ ಒಂದು ಹೆಡ್ ಹ್ಯಾಂಡಲ್ ಮಾಡೋಕ್ಕೆ ಬೇಕು. ಸೊ ಯೂನಿಯನ್ ಇದ್ದಾಗ ವೆಲ್ ಫಾರ್ಮ್ ಆಗಿದ್ದು ಆ್ಯಂಡ್ ವೆಲ್ ಲೈಕ್ ಸ್ಮೂತಾಗಿ ಹೋಗುತ್ತಂತ ಒಂದಿದು. ಸೊ ಇಟ್ಸ್ ಇಂಪಾರ್ಟೆಂಟ್ ಕಾಲೇಜಸಲ್ಲಿ. ನನ್ನ ಪ್ರಕಾರ ಅದು ಸರಿ. ಯಾಕಂದರೆ ಮುಂದೆ ಫ್ಯೂಚರಲ್ಲಿ ನಮಗೆ ಯಾವುದೇ ಒಂದು ರೈಟ್ಸ್ ಗೊತ್ತಾಗುತ್ತೆ. ಅಂದರೆ ಯಾರಿಗೆ ವೋಟ್ ಮಾಡಿದ್ರೆ ಏನು ಬೆನಿಫಿಟ್ಸು, ಅದ್ರ ಬಗ್ಗೆ ನಮಗೆ ಇನ್ನೂ ಸಾಕಷ್ಟು ನಾಲೆಜ್ ಸಿಗುತ್ತೆ. ಕಾಲೇಜಿಂದನೇ ನಾವು ಸ್ಟಾರ್ಟ್ ಮಾಡ್ಕೊಂಬಂದರೆ ಪ್ರತಿಯೊಂದು ವಿಷಯನೂ ನಾವು ಇವಾಗಿಂದ ಕಲಿತ್ರೆ ನಮಗೆ ಮುಂದೆ ಫ್ಯೂಚರಲ್ಲಿ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ, ನಮ್ಮ ಸೊಸೈಟಿನ ಚೇಂಜೂ ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನನ್ನ ಪ್ರಕಾರ ಅದು ಇವಾಗಿಂದ ಸ್ಟಾರ್ಟ್ ಮಾಡ್ತಿರೋದು ಇನ್ನೂ ಒಳ್ಳೆ ಇದು ಅಂತ ಅನ್ಕೊತೀನಿ. ಡಿಸ್ಅಡ್ವಾಂಟೇಜಸ್ಸೂ ಇರುತ್ತೆ, ಬೆನಿಫಿಟ್ಸೂ ಇರುತ್ತೆ. ಆದರೆ ಬೆನಿಫಿಟ್ಸ್ ವಿಷಯ ಅಂತ ಬಂದಾಗೆ ತುಂಬ ವಿಷಯಗಳು ಗೊತ್ತಾಗುತ್ತೆ. ಅಂದರೆ ಏನು ನಡೀತಿದೆ ಸೊಸೈಟಿನಲ್ಲಿ, ಜನ್ರೇಷನ್ ತುಂಬ ಚೇಂಜ್ ಆಗ್ತಿದೆ ಇವಾಗ. ಸೊ ಸೊಸೈಟಿನಲ್ಲಿ ಏನು ನಡೆಯುತ್ತೆ ಅನ್ನೋದು ಒಂದು ಗೊತ್ತಾಗುತ್ತೆ ಮೇಯ್ನಾಗೆ. ತಪ್ಪು ಅನಿಸುತ್ತೆ. ಬಿಕಾಸ್ ಎಜುಕೇಷನ್ ಇಸ್ ಫಸ್ಟ್. ನಾವು ಇವಾಗಲೇ ಎಜುಕೇಷನ್ ಬಿಟ್ಟು ಚುನಾವಣೆ ರಾಜಕೀಯ ಅಂತ ಹೋದರೆ ಅದು ಬೇರೆ ದಾರಿನೇ ತಗೊಳುತ್ತೆ. ಕೆಲವೊಬ್ಬರು ಒಳ್ಳೆ ದಾರಿ ಹಿಡಿದ್ರೆ ಕೆಲವೊಬ್ಬರು ಬೇರೆ ದಾರಿ ಹಿಡ್ಕೊಳ್ಳೋದು ಅದು ತುಂಬ ಚಾನ್ಸಸ್ ಇರುತ್ತೆ. ಸೊ ನನ್ನ ಪ್ರಕಾರ ಬೇಡ ಅನಿಸುತ್ತೆ. ಅದನ್ನು ಬಿಟ್ಟು ಇವಾಗ ವಿದ್ಯಾರ್ಥಿಗಳು ಏನಿದ್ದಾರೆ, ನಾವು ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಏನಿದ್ದಾರೆ, ಅವ್ರಿಗೆ ರಾಜಕೀಯ ಅಂದರೆ ಏನು ಅಂತ. ಬಿಕಾಸ್ ಈಗ ಎಲ್ರಿಗೂ ಒಂದು ನೆಗೆಟಿವ್ ತುಂಬ ಇದೆ, ಪಾಸಿಟಿವ್ ತುಂಬ ಇದೆ ಈ ಸರ್ಕಾರದ ಬಗ್ಗೆ. ಸೊ ಅದ್ರ ಬಗ್ಗೆ ನೀವು ಏನೋ ಹೇಳಿದ್ರೆ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು. ಬಟ್ ಈ ಕಾಲೇಜಸಲ್ಲೆಲ್ಲ ಎಲೆಕ್ಷನ್ ಬೇಡ ಅಂತ ನನಗೆ ಅನಿಸುತ್ತೆ. ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಇದೆ. ಬಟ್ ಒಳ್ಳೆ ರೀತಿಲಿ ಉಪಯೋಗಿಸ್ಕೊಂಡ್ರೆ ಮಾಡ್ಬೋದು. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಹುಡುಗರು ಗೊತ್ತು ಅವ್ರಿಗೆ ಸರಿ ಯಾವುದು ತಪ್ಪು ಯಾವುದು, ಲೈಕ್ ಹೇಗೆ ಯೂಸ್ ಮಾಡ್ಕೊತಾರೆ, ಅಷ್ಟೊಂದು ಫೂಲ್ಸ್ ಅಲ್ಲ ಈಗ. ಸೊ ಒಳ್ಳೆ ಇಂಪ್ಯಾಕ್ಟ್ ಆಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಈ ಚುನಾವಣೆಗಳನ್ನ ಏನು ಬಂದ್ ಮಾಡಿದ್ರು ಈವರೆಗೂ, ಮತ್ತು ಈಗ ಸರ್ಕಾರ ಯೋಚನೆ ಮಾಡ್ತಾ ಇದೆ, ಇದು ವಿದ್ಯಾರ್ಥಿಗಳ ಇದರಲ್ಲಿ ನೋಡಿದ್ರೆ ಮಾಡಬಾರ್ದು ಅಂತ ಹೇಳಿ. ಯಾಕಂದರೆ ವಿದ್ಯಾರ್ಥಿಗಳು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ, ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯೆಗೋಸ್ಕರ ಹೋಗ್ತಿರ್ತಾರೆ. ಸೊ ಅವರಲ್ಲಿ ಕೆಲವೊಂದು ಈ ಚುನಾವಣೆ ಮಾಡೋದು ಅಥವಾ ಅವ್ರನ್ನ ಮತ್ತೆ ರೀಸ್ಟಾರ್ಟ್ ಮಾಡೋದು ಬೇಡ ಅಂತ ಅನ್ಸುತ್ತೆ ಸರ್. ವಿದ್ಯಾರ್ಥಿ ಪರ ಒಬ್ಬರು ಮಾತಾಡಬೇಕು ಅಂದರೆ ಒಬ್ಬರು ಅವ್ರಿಗೆ ವಿದ್ಯಾರ್ಥಿಗಳಿಗೆ ಏನಾದರೂ ನ್ಯಾಯ ಒದಗಿಸೋದು ಅಥವಾ ಅವ್ರ ಪರವಾಗಿ ನಾಯಕತ್ವ ವಹಿಸ್ಕೊಳೋರು ಯಾರಾದರೂ ಸಿಗ್ತಾರೆ ಸರ್. ಈ ಸ್ಟೂಡೆಂಟ್ ಎಲೆಕ್ಷನಿಂದ ಯಾರಾದರೂ ಒಬ್ಬರು ಸಿಗ್ತಾರೆ. ಹಂಗಾಗಿ ಅವ್ರ ಪರವಾಗಿ ಒಬ್ಬರು ಅಧ್ಯಕ್ಷತೆ ವಹಿಸೋರು ಒಬ್ಬರು ಬೇಕು. ಹಂಗಾಗಿ ನನ್ನ ಪ್ರಕಾರ ಸರಿ ಸರ್. ಈ ಹಿಂದೆ ಈ ಕಾಲೇಜ್ ಸ್ಟೂಡೆಂಟ್ ಎಲೆಕ್ಷನ್ ಇದ್ದಾಗೆಲ್ಲ ಗಲಾಟೆ ಆಗೋದು, ಹಿಂಸಾಚಾರ ಆಗೋದು, ಅಥವಾ ಗುಂಪುಗಾರಿಕೆಗಳು ಮಾಡ್ಕೊಳ್ಳೋದು, ಟೀಮ್ಗಳು ಮಾಡ್ಕೊಳ್ಳೋದು ಎಲ್ಲ ಆಗ್ತಾ ಇತ್ತು. ಇದನ್ನು ನೋಡಿದಾಗ ಇದನ್ನು ಹೇಗೆ ನಿಭಾಯಿಸಬೇಕು ಹಾಗಾದ್ರೆ ಎಲೆಕ್ಷನ್ಗಳು, ಕಾಲೇಜ್ ಎಲೆಕ್ಷನ್? ಸರ್ ಆವಾಗ ಏನೋ ಮಾಡ್ತಾಯಿದ್ರು ಸರ್. ಇವಾಗ
ಮೆಚುರಿಟಿ ಬಂದಿದ್ರೆ ಏನು ಆ ಥರ ಏನೂ ಆಗೋ ಚಾನ್ಸಸ್ ಇರಲ್ಲ. ಹಂಗಾಗಿ ಆ ಥರ ಜಗಳಗಳು ಆ ಥರವೇನು ಆಗೋ ಚಾನ್ಸ್ ಇಲ್ಲ ಸರ್. ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಯುತ್ತಾ? ಲೀಡರ್ಶಿಪ್ ಕ್ವಾಲಿಟಿ ಬೆಳೆದಾದ್ಮೇಲೆ ಯಾರ್ದು ಏನೂ ಸಿಗಲ್ಲ ಸರ್ ಆ ಥರ. ಸರ್ ರಾಜಕೀಯ ಒತ್ತಡ ಅಂತ ಬಂದರೆ ರಾಜಕೀಯ ಇನ್ವಾಲ್ವ್ಮೆಂಟ್ ಇರಬೇಕು. ಯಾಕಂದರೆ ಅವ್ರಿಗೆ ಅವಾಗೆ ಸ್ವಲ್ಪ ಕಾಲೇಜುಗಳಲ್ಲಿ ಏನಂದರೆ ಒಂದು ಲೀಡರ್ಶಿಪ್ ಅನ್ನೋದು ಇರಬೇಕು. ಅದರಿಂದ ಎಲೆಕ್ಷನ್ ಮಾಡಬೇಕಾಗುತ್ತೆ. ಬಟ್ ನಾವು ಹೋಗಿ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಕೆಲವೊಂದು ಸರಿ. ಬಟ್ ಸರಿಲಿರ್ತಾರಲ್ಲ ಅವ್ರ ಹತ್ರ ಹೋಗಿ ಹೇಳಿದ್ರೆ ಅವರು ಕೆಲವೊಂದು ಸತಿ ತಲೆಗೆ ಹಾಕ್ಕೊಳಲ್ಲ. ಅದರಿಂದ ಎಲೆಕ್ಷನ್ ಮಾಡಿ ನಮಗೆ ಲೀಡರ್ಶಿಪ್ ಅಂತ ಒಂಥರ ಮಾಡಿದ್ರೆ ಅವ್ರ ಹತ್ರ ಹೋಗಿ